ಡಿಸೆಂಬರ್ 22ರಿಂದ 28ರವರೆಗೆ ಕಾರವಾರ ಶಹರದಲ್ಲಿ ನಡೆಯುವ ಈ ಕರಾವಳಿ ಉತ್ಸವ 2025ಗೆ ಅನೇಕ ಕಲಾವಿದರುಗಳೆಲ್ಲ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸುವುದರಿಂದ ಸ್ಪೆಷಲ್ ಬಂದೋಬಸ್ತನ್ನು ಮಾಡಲಾಗಿದೆ ಪೊಲೀಸ್ ಇಲಾಖೆ ವತಿಯಿಂದ. ಇದರಲ್ಲಿ 96 ಆಫೀಸರ್ಸ್ಗಳು ಮತ್ತು 450 ಸ್ಟಾಫ್ ಸಿಬ್ಬಂದಿಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಸ್ಪೆಷಲ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ನಮ್ದು ಕಾರವಾರ ಟೌನ್ಗೆ ಹೋಗೋ ಜಾಗದಲ್ಲಿ ಚೆಕ್ ಪೋಸ್ಟ್ ಕೂಡ ಆಗಿದೆ ಮತ್ತು ರಾತ್ರಿ ವೇಳೆಯಲ್ಲಿ ಸ್ಪೆಷಲ್ ನೈಟ್ ರೌಂಡ್ಸ್ ಕೂಡ ಆಗಿದೆ. ಯಾವುದೇ ಅದರ ಕಳ್ಳತನ ಇರ್ಬೋದು, ಯಾವುದೇ ವೆಹಿಕಲ್ ಮಿಸ್ಸಿಂಗ್ ಆಗದಿರೇ ಇರಂಗೆ ನಾವು ಸ್ಪೆಷಲ್ ನೈಟ್ ರೌಂಡ್ಸ್ ಕೂಡ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ಸಾರ್ವಜನಿಕರಿಗೆ ಅಲ್ಲಿ ಕಾರ್ಯಕ್ರಮದ ಸ್ಥಳಗಳಲ್ಲಿ ಅನುಕೂಲವಾಗುವಂತೆ ಒಂದು ಹೆಲ್ಪ್ ಡೆಸ್ಕ್ ಕೂಡ ಮಾಡಿದ್ದೀವಿ. ಯಾವುದೇ ಅದರ ಸಮಸ್ಯೆಗಳಿಗೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋದಕ್ಕೆ ಪೊಲೀಸ್ ಕೂಡ ಇದ್ದಾರೆ. ಇದರ ಜೊತೆಗೆ ಎಲ್ಲಾ ಸ್ಥಳಗಳಲ್ಲಿ, ಇಂಪಾರ್ಟೆಂಟ್ ಸ್ಥಳಗಳಲ್ಲಿ, ರೋಡ್ಗಳಲ್ಲಿ ಮತ್ತು ಕಾರವಾರ ಬೀಚ್ ಅಲ್ಲಿ ಮತ್ತು ಸ್ಟೇಜ್ ಇರ್ಬೋದು ಮತ್ತು ಸಾರ್ವಜನಿಕರು ಕೂತ್ಕೊಳ್ಳೋ ಸ್ಥಳದಲ್ಲಿ ಫುಡ್ ಕೌಂಟರ್ಸ್, ಅಮ್ಯೂಸ್ಮೆಂಟ್ ಪಾರ್ಕ್, ಇದೆಲ್ಲ ಕಡೆ CCTV ಕ್ಯಾಮ್ರಾಸ್ ಕೂಡ ಅಳವಡಿಸಿದ್ದೀವಿ. ಇದರ ಜೊತೆಗೆ ಸ್ಪೆಷಲ್ ಡ್ರೋನ್ ಸರ್ವೆಲೆನ್ಸ್ ಕೂಡ ನಾವು ಮಾಡಲಾಗಿದೆ. ಇದರ ಜೊತೆ ಪಾರ್ಕಿಂಗ್ ಸ್ಥಳಗಳಲ್ಲಿ ಹೆಚ್ಚಿನ ಲೈಟಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಮತ್ತೆ ಇದರ ಜೊತೆಗೆ ಬೀಚಿನ ಸಮೀಪದಲ್ಲಿ ಹೆಚ್ಚಿನ ಲೈಫ್ ಗಾರ್ಡ್ಸ್ ಅನ್ನು ಕೂಡ ಇದರಲ್ಲಿ ಇರ್ತಾರೆ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ಸಮುದ್ರದಲ್ಲಿ ಇಳಿಯೋದನ್ನು ನಿಷೇಧ ಮಾಡಿದ್ದೀವಿ ರಾತ್ರಿ ಸಮಯದಲ್ಲಿ. ಇದರ ಜೊತೆಗೆ ಫ್ಲೈಓವರ್ ಅಲ್ಲಿ ಕೂಡ ನಾವು ಸೇಫ್ಟಿ ಮೆಜರ್ಸ್ ಆಗಿ ನಮ್ದು ಹೈವೇ ಪೆಟ್ರೋಲ್ ವೆಹಿಕಲ್ ಕೂಡ ಪೆಟ್ರೋಲಿಂಗ್ ಮಾಡಿ ಯಾವುದೇ ವೆಹಿಕಲ್ ಕೂಡ ಫ್ಲೈಓವರ್ ಮೇಲೆ ನಿಲ್ಲದಾಗೆ ನಾವು ನೋಡ್ಕೊಳ್ಳೋಕೆ ವ್ಯವಸ್ಥೆ ಅಂತ ಮಾಡಿದ್ದೀವಿ. ಇದರ ಜೊತೆಗೆ ಸ್ಪೆಷಲ್ ಕ್ರೈಮ್ ಸ್ಕ್ವಾಡ್ ಕೂಡ ಮಾಡಿ ಅವರು ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ, ಯಾವುದೇ ತರ ಕಳ್ಳತನ ಮತ್ತು ಯಾವುದೇ ತರ ಇನ್ಸಿಡೆಂಟ್ ಆಗದಿರೇ ಇರಂಗೆ. ಇದರ ಜೊತೆಗೆ ಸೇಫ್ಟಿ ಮೆಜರ್ ಆಗಿ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಫೈರ್ ಎಕ್ವಿಪ್ಮೆಂಟ್ಸ್ ಮತ್ತು ಎಮರ್ಜೆನ್ಸಿ ಮೆಜರ್ಸ್ ಕೂಡ ಮಾಡಿದೀವಿ. ಯಾವುದೇ ತರದ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದ್ರ ಬಗ್ಗೆ ಮಾಡಿ ಹೆಚ್ಚಿನ ಬಂದೋಬಸ್ತಿಗೆ ಇದು ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಎಲ್ಲಾ ಸಾರ್ವಜನಿಕರು ಬಂದು ಇದೊಂದು ಕಾರ್ಯಕ್ರಮವನ್ನು ಆನಂದದಿಂದ ಈ ತುಂಬಾ ವರ್ಷದಿಂದ ಆಗ್ತಾ ಇರೋದ್ರಿಂದ ಬಂದು ಎಂಜಾಯ್ ಮಾಡ್ಬೋದು, ಪೀಸ್ಫುಲ್ ಆಗಿ ಮತ್ತೆ ಸೆಕ್ಯೂರ್ ಆಗಿ ಇರೋದು ಕೂಡ ನಾವು ಪೊಲೀಸ್ ಇಲಾಖೆಯಿಂದ ನಾವು ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಧನ್ಯವಾದ.